ಸ್ಟೇಡಿಯಂ ಕಾಲ್ತುಳಿತದಲ್ಲಿ 11 ಮಂದಿ ಸಾವನ್ನಪ್ಪಿದ್ರು. ಈ ಸಾವಿಗೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಎದ್ದಿತ್ತು. ಅದಕ್ಕೆ ನಿನ್ನೆ ಎಫ್ಐಆರ್ ಹಾಕೋ ಮೂಲಕವಾಗಿ ಕೆಎಸ್ಸಿಎ ಮತ್ತು ಆರ್ಸಿಬಿಯನ್ನ ಜವಾಬ್ದಾರನಾಗಿ ಮಾಡಲಾಯಿತು. ಇದೀಗ ಕೆಎಸ್ಸಿಎ ಕೋರ್ಟ್ ಮೊರೆ ಹೋಗಿದೆ. ಈ ಅರ್ಜಿಯನ್ನ ವಜಾಗೊಳಿಸಿ ಅನ್ನುವಂಥ ಹಿನ್ನೆಲೆಯಲ್ಲಿ ಕೋರ್ಟ್ ಮೊರೆ ಹೋಗಿದೆ. ಎಫ್ಐಆರ್ ಬೆನ್ನಲ್ಲೇ ಕೋರ್ಟ್ ಮೊರೆ ಹೋಗಿದೆ ಕೆಎಸ್ಸಿಎ. ಏನಾಗುತ್ತೆ ಸದ್ಯ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ವಿಚಾರಣೆ ಕೈಗೆತ್ತಿಕೊಳ್ಳುತ್ತೆ ಕೋರ್ಟ್. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಎಫ್ಐಆರ್ ಬೆನ್ನಲ್ಲೇ ಹೈಕೋರ್ಟ್ ಮೊರೆ ಹೋಯಿತು ಕೆಎಸ್ಸಿಎ. ಅಧ್ಯಕ್ಷ ರಘುರಾಮ್ ಭಟ್, ಖಜಾಂಚಿ ಜೈರಾಮ್ ಅರ್ಜಿಯನ್ನ ಹಾಕೊಂಡವರು. ಕೆಲವೇ ಕ್ಷಣಗಳಲ್ಲಿ ಈ ಅರ್ಜಿಯ ವಿಚಾರಣೆಯನ್ನ ನಡೆಸಲಾಗುತ್ತೆ. ಕೆಎಸ್ಸಿಎಗೆ ಶಾಕ್ ಕೊಡುತ್ತಾ ಅಥವಾ ರಿಲೀಫ್ ಸಿಗುತ್ತಾ, ಈ ಪ್ರಶ್ನೆ ಸದ್ಯ ಮನೆ ಮಾಡಿದೆ. ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಅಮಾಯಕ ಜೀವಗಳು ಬಲಿಯಾದವು. ಆ ಸಾವಿನ ನಂತರದಲ್ಲಿ ಇದಕ್ಕೆ ಯಾರು ಕಾರಣ, ಯಾರನ್ನ ಹೊಣೆ ಮಾಡ್ತೀರಿ ಅಂದಾಗ ಕೆಲ ಹೊತ್ತು ಯಾರು ತುಟಿ ಬಿಚ್ಚಲಿಲ್ಲ. ಕೊನೆಗೆ ಕೋರ್ಟ್ಗೆ ಹೋದ ಮೇಲೆ ಆ ನಂತರ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ರು. ಕೆಎಸ್ಸಿಎ, ಆರ್ಸಿಬಿ ಮತ್ತು ಆ ಒಂದು ಮ್ಯಾನೇಜ್ಮೆಂಟ್ ಕಂಪನಿ ಡಿಎನ್ಎ ಅದರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಯಿತು. ಎಫ್ಐಆರ್ ದಾಖಲಾದ ನಂತರದಲ್ಲಿ ಇದರಲ್ಲಿ ಯಾರನ್ನ ಅರೆಸ್ಟ್ ಮಾಡ್ತೀರಿ ಅಂತ ಅಂದಾಗ ಕೆಎಸ್ಸಿಎಯ ಟಿಕೆಟ್ ಕೌಂಟರಲ್ಲಿದ್ದಂತಹ 2 ಸಿಬ್ಬಂದಿಗಳನ್ನು ಅರೆಸ್ಟ್ ಮಾಡಿದ್ರು. ಇದೇನಾ ನಿಮ್ಮ ಧೈರ್ಯ ಅನ್ನುವಂಥ ಪ್ರಶ್ನೆ ಇದ್ದಿತ್ತು. ಅದಾದ ನಂತರದಲ್ಲಿ ಈಗ ಕೆಎಸ್ಸಿಎ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕೋರ್ಟ್ ಮೊರೆ ಹೋಗಿದೆ. ಕೋರ್ಟ್ನಲ್ಲಿ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಅರ್ಜಿಯ ವಿಚಾರಣೆ ಆರಂಭ ಆಗುತ್ತೆ. ಹೈಕೋರ್ಟ್ ಏನು ಹೇಳುತ್ತೆ, ಪರ್ಮಿಷನ್ ಅನ್ನ ಕೇಳಿ ಕೊನೆಗೆ ಈ ಪ್ರಕರಣದಿಂದ ನುಣುಚಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇರುವ ಕೆಎಸ್ಸಿಎಗೆ ಚೀಮಾರಿ ಹಾಕುತ್ತಾ ಕಾದು ನೋಡಬೇಕು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, ಈಗ ಕೆಎಸ್ಸಿಎ ಕೋರ್ಟ್ಗೆ ಅರ್ಜಿ ಹಾಕೊಂಡಿದೆ. ಎಷ್ಟೊತ್ತಿಗೆ ಅರ್ಜಿಯ ವಿಚಾರಣೆ ಆರಂಭ ಆಗುತ್ತೆ? ದಿವ್ಯ, ಏನಂದ್ರೆ ಪ್ರಮುಖವಾಗಿ ಕೆಎಸ್ಸಿಎ ಅಧಿಕಾರಿಗಳು ಒಂದು ಅಂದ್ರೆ ಆಡಳಿತ ಮಂಡಳಿ ಏನಿತ್ತು, ಆಡಳಿತ ಮಂಡಳಿ ಅರ್ಜಿಯನ್ನ ಮಾಡ್ಕೊಂಡಿರುವಂಥದ್ದು. ಅಂದ್ರೆ ಎಫ್ಐಆರ್ ಅನ್ನ ರದ್ದನ್ನ ಕೋರ್ಬೇಕು. ಎಫ್ಐಆರ್ ರದ್ದನ್ನ ಮಾಡಿ ನಾವು ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಕೈ ಜೋಡಿಸಿಲ್ಲ. ಯಾಕೆಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವೇ ಸಂಪೂರ್ಣವಾದ ನಿರ್ದೇಶನ ಮತ್ತು ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಮೂಲಕ ಹಾಕಿರುವಂಥದ್ದು. ಇವತ್ತು ಬಹುತೇಕ 2:30 ಸಂದರ್ಭದಲ್ಲಿ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಕೆಎಸ್ಸಿಎ ತೆಗೆದುಕೊಂಡಂತ ತೀರ್ಮಾನಗಳೇನು ಮತ್ತು ನಿರ್ಧಾರಗಳೇನು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಗಳನ್ನ ಇವತ್ತು ಕೆಎಸ್ಸಿಎ ಪರ ವಕೀಲರು ಕೊಡ್ತಾರೆ. ಜೊತೆಗೆ ಸರ್ಕಾರಿ ಪರ ವಕೀಲರು ಕೂಡ ಇವತ್ತು ಅಪಿಯರ್ ಆಗ್ತಾ ಇರುವಂತದ್ದು. ಸರ್ಕಾರಿ ಪರ ವಕೀಲರು ಕೆಎಸ್ಸಿಎ ಮೇಲೆ ಯಾವ ರೀತಿಯ ಆರೋಪಗಳನ್ನ ಮಾಡ್ತಾರೆ, ಯಾಕಂದ್ರೆ ನಿನ್ನೆ ಎಫ್ಐಆರ್ ಅನ್ನ ದಾಖಲು ಮಾಡಿದಂತ ಸಂದರ್ಭದಲ್ಲಿ ಸರಿಸುಮಾರು 4 ಪುಟಗಳ ಏನಿತ್ತು, ಆ 4 ಪುಟಗಳ ದೂರ ಏನಿತ್ತು, ಆ ದೂರಿನಲ್ಲಿ ಸಂಪೂರ್ಣವಾಗಿ ಕೆಎಸ್ಸಿಎ ಇರ್ಬೋದು, ಆರ್ಸಿಬಿ ಇರ್ಬೋದು, ಡಿಎನ್ಎ ಮ್ಯಾನೇಜ್ಮೆಂಟ್ ಇರ್ಬೋದು, ಈ 3 ಆರೋಪವನ್ನ ಅವ್ರ ಮೇಲೆ ಹೊರಿಸುವಂತ ಪ್ರಯತ್ನಗಳನ್ನ ಮಾಡಲಾಗಿತ್ತು. ಅದಕ್ಕೆ ಕೌಂಟರ್ ಆಗಿ ಕೆಎಸ್ಸಿಎ ಪರ ವಕೀಲರು ಏನನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿದೆ. 2:30 ಅಥವಾ ಕೋರ್ಟ್ನ ಕೊನೆ ಹಂತದಲ್ಲಿ ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಆ ಸಂದರ್ಭದಲ್ಲಿ ಯಾವ ರೀತಿಯ ಪರಿಗಣನೆಗೆ ಹೈಕೋರ್ಟ್ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಯಾಕೆಂದ್ರೆ ವಾದ ಪ್ರತಿವಾದನ ಆಲಿಸಬೇಕಾಗತ್ತೆ. ವಾದ ಪ್ರತಿವಾದವನ್ನ ಆಲಿಸಿ 11 ಜನರ ಸಾವು ಸಂಭವಿಸಿರುವಂತದ್ದು, ಯಾರು ಇದಕ್ಕೆ ಹೊಣೆಗಾರರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸರ್ಕಾರ ಒಪ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ಹೊಣೆಗೇಡಿತನವನ್ನೇ ಮಾಡ್ತಾ ಇದ್ದಾರೆ. ಒಬ್ಬರಿಂದ ಒಬ್ರು ಹೊಣೆಯನ್ನ ಬೇರೆ ಬೇರೆಯವರ ಮೇಲೆ ಹಾಕುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಈಗ ಆರ್ಸಿಬಿ ನ ಕೇಳಿದ್ರೆ ಕೆಎಸ್ಸಿಎ ಅಂತಾರೆ, ಕೆಎಸ್ಸಿಎ ಕೇಳಿದ್ರೆ ಸರ್ಕಾರ ಅಂತಾರೆ. ಈ ರೀತಿಯ ಹೊಣೆಗೇಡಿ ಕೆಲಸಗಳನ್ನ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಯಾವ ರೀತಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಮೂಡಿಸಿರುವಂತದ್ದು. ದಿವ್ಯಾ, ಓಕೆ ಮುರಳಿ, ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ. ಈಗ ಕಬ್ಬನ್ ಪಾರ್ಕ್ ಪೊಲೀಸರು ಅವರ ಎಫ್ಐಆರ್ ನಲ್ಲಿ ಏನು ಹೇಳಿದ್ದಾರೆ, ಮ್ಯಾಚ್ ವಿನ್ ಆಗೋದಕ್ಕೂ ಮೊದಲೇ ಹಿಂದಿನ ದಿನವೇ ಇವರು ಅನುಮತಿಯನ್ನ ಕೇಳಿದ್ರು. ನಾವು ಅನುಮತಿಯನ್ನ ನಿರಾಕರಿಸಿದ್ವಿ. ಅದಾದ ನಂತರದಲ್ಲೂ ಕೂಡ ಬಲವಂತವಾಗಿ ಕಾರ್ಯಕ್ರಮ ನಡೆಸಿದ್ರು. ಹಾಗಾಗಿ ನಾವು ಅನಿವಾರ್ಯವಾಗಿ ಭದ್ರತೆ ಕೊಡಬೇಕಾಯ್ತು ಅಂತ.